ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಟಾಕ್ ಶಮನವಾಯ್ತಾ? ಹಾಗಿದ್ದಾಗ ಸಿಎಂ ಡಿಕೆ ಬಣದ ಸಿಟ್ಟು ಎಲ್ಲವೂ ತಣ್ಣಗಾಗಿದೆಯಾ? ತಾತ್ಕಾಲಿಕವಾಗಿ ಮದ್ದನ್ನ ಅರಿಯುವಂತ ಕೆಲಸದಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿದೆಯಾ? ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಟಾಕ್ ಏನಿದೆ, ಇದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿರುವಂತ ಎಡವಟ್ಟುಗಳನ್ನ ಕಾಂಗ್ರೆಸ್ ಇಲ್ಲಿ ಮಾಡಿಕೊಳ್ತಾ ಇಲ್ಲ. ಬಟ್ ಬೇರೆ ರಾಜ್ಯದಲ್ಲಿ ಕೇಳಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತ ಲೀಡರ್ಸ್ಗಳು ಇಲ್ಲ ಅಂತ ಹೇಳ್ಬೋದು. ಇಲ್ಲಿರುವಂತ ಲೀಡರ್ಸ್ಗಳು ಅಟ್ಲೀಸ್ಟ್ ಕಿವಿ, ಕಣ್ಣು ಎಲ್ಲವೂ ಕೂಡ ತಲೆ ಇವೆಲ್ಲ ಇಟ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಅವೆಲ್ಲವನ್ನ ಇಟ್ಕೊಂಡಿಲ್ಲ. ಕಣ್ಣು ಇಲ್ಲ, ಕಿವಿನೂ ಇರಲ್ಲ, ಬ್ರೇನು ಇರಲ್ಲ. ಇಲ್ಲಿ ಎಲ್ಲವೂ ಇಟ್ಕೊಂಡಿರೋದ್ರಿಂದಾನೇ ಆ ರೀತಿಯಾದಂಥ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ, ತುಂಬಾ ಎಚ್ಚರಿಕೆಯಾಗಿರುವಂಥ ಹೆಜ್ಜೆಯನ್ನ. ಉಭಯ ನಾಯಕರ ಕ್ಯಾಂಪ್ನಲ್ಲಿ ಈಗ ತಾತ್ಕಾಲಿಕವಾಗಿ ಸಮಾಧಾನವಾಗಿದೆ. ಯಾಕೆ ತಾತ್ಕಾಲಿಕ ಅಂತಂದ್ರೆ, ನಾಳೆ ಕ್ಲೇಮ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಇನ್ನೊಂದ್ಸಲ ಶುರುವಾಗುತ್ತೇನು. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರದಿಂದ ಒಂದು ಬಣದಿಂದ ಆಕ್ರೋಶ ಹೆಚ್ಚಾಗದಂತೆ ನೋಡಿಕೊಳ್ಳುವುದು. ಡೆಫಿನೆಟ್ಲಿ ಸದ್ಯಕ್ಕೆ ಗೊಂದಲದ ವಾತಾವರಣ ತಿಳಿಯನ್ನ ಹೈಕಮಾಂಡ್ ಮಾಡಿದೆ. ಇಬ್ಬರ ಪೈಕಿ ಒಬ್ಬರ ಮನವೊಲಿಕೆ ಅನಿವಾರ್ಯವಾಗಿದೆ. ಹಾಗಾಗಿ ಸದ್ಯಕ್ಕೆ ವಾತಾವರಣವನ್ನ ಹೈಕಮಾಂಡ್ ತಿಳಿ ಮಾಡಿದೆ. ಪದೇ ಪದೇ ಹೈಕಮಾಂಡ್ ಹೇಳಿದಂತೆ ಅಂತ ಇಬ್ಬರ ಬಾಯಲ್ಲೂ ಕೂಡ ಹೇಳಿಸುವ ಮೂಲಕ ಅವರ ಸಮುದಾಯ ಅಭಿಮಾನಿಗಳಲ್ಲಿ ಆಕ್ರೋಶವನ್ನು ಕಡಿಮೆ ಮಾಡುವಂಥ ತಂತ್ರ ಇದು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಬೇರೆ ರಾಜ್ಯಗಳಲ್ಲಿ ಆದಂಥ ಎಡವಟ್ಟುಗಳನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ರಾಜ್ಯದಲ್ಲಿ ಆ ಥರ ಮಾಡ್ಕೊಳ್ಳಿಲ್ಲ, ಎಡವಟ್ಟುಗಳನ್ನು ಮಾಡ್ಕೊಳ್ಳಿಲ್ಲ, ಅತ್ಯಂತ ಚಾಣಾಕ್ಷತನದಿಂದ ಮಾಡ್ಕೊಂಡಿದೆ ಅಂತ ಹೇಳಬೇಕಾ? ಅಥವಾ ಬೇರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಲೀಡರ್ಸ್ಗಳು ಬ್ರೇನು, ಕಿವಿಗಳನ್ನೆಲ್ಲ ಅಡ ಇಟ್ಟಿದ್ರು ಅಂತ ಹೇಳಬೇಕಾ? ಇಲ್ಲಿರುವಂಥವ್ರು ಸ್ವಲ್ಪ ಬ್ರಿಲಿಯಂಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಹೇಗೆ ವಿಶ್ಲೇಷಣೆ ಮಾಡ್ಬೋದು ಸುಖೇಶ್? ಅರುಣ್, ಹಾಗೆ ನೋಡಕ್ ಹೋದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಮಾತು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ತನ್ನ ಭದ್ರ ನೆಲೆಗಳನ್ನು ಕಂಡುಕೊಂಡಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಇತ್ತೀಚೆಗೆ ತೆಲಂಗಾಣದಲ್ಲಿ ಸರ್ಕಾರ ಬಂತು, ಅಥವಾ ಕೇರಳದಲ್ಲಿ ಅವರ ಪ್ರಬಲವಾದ ನೆಲೆಗಳಿದೆ. ಇವೆಲ್ಲ ಇದ್ರೂ ಕೂಡ ಈ ರಾಜ್ಯಗಳಲ್ಲಿ ರಾಜಶೇಖರ ರೆಡ್ಡಿ ಅವರ ನಿಧನದ ನಂತರದಲ್ಲಿ ಅವರ ಪುತ್ರ ಏನು ಬಂಡೆದ್ದು ಹೈಕಮಾಂಡ್ ವಿರುದ್ಧ ಯುದ್ಧವನ್ನು ಸಾರಿದ್ದರಿಂದ ಆಂಧ್ರದಲ್ಲಿ ಏನಾಯಿತು ಕಾಂಗ್ರೆಸ್ನ ಪರಿಸ್ಥಿತಿ. ಆನಂತರ ಒಂದು ದಶಕವೇ ಕಳೆಯಬೇಕಾಯಿತು ಕಾಂಗ್ರೆಸ್ಸು ತೆಲಂಗಾಣದಲ್ಲಿ ಚಿಗಿತ್ಕೊಳ್ಳಲಿಕ್ಕೆ. ಆದರೆ ಹಾಗೆ ನೋಡೋಕೆ ಕೇರಳ ಮತ್ತು ಕರ್ನಾಟಕದ ರಾಜ್ಯಗಳಲ್ಲಿ ಬಹುತೇಕ ಹೈಕಮಾಂಡ್ ಹಾಕಿದ ಗೆರೆಯನ್ನು ನಾಯಕರು ದೊಡ್ಡ ಮಟ್ಟದಲ್ಲಿ ದಾಟದಂಥ ಇತಿಹಾಸ ತೀರಾ ಕಡಿಮೆನೆ. ಅಸಮಾಧಾನಗಳಿಲ್ಲ ಅಥವಾ ಭಿನ್ನಾಭಿಪ್ರಾಯಗಳಿಲ್ಲ, ಸಡ್ಡು ಹೊಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೇರೆ ರಾಜ್ಯಗಳು, ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇತ್ತೀಚೆಗಾದ ಬೆಳವಣಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಇಲ್ಲಿನ ನಾಯಕರುಗಳು ಪ್ರತಿಕ್ರಿಯಿಸುವಂಥ ರೀತಿ ಹೈಕಮಾಂಡ್ಗೆ ದೊಡ್ಡ ಮಟ್ಟಿಗಿನ ತಲೆನೋವೇನು ಆದಂತಿಲ್ಲ. ಆದರೆ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಅದನ್ನು ಸಮಯ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಅವರು ಆ ಒಂದು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವಾಗ ಸೂಕ್ತ ಸಮಯ ನಿರ್ಧಾರ ಕೈಗೊಳ್ಳಲಿಕ್ಕೆ ಅನ್ನೋದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಅವರು ಸಮಯವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಅರುಣ್, ಸೊ ಈ ವಿಚಾರದಲ್ಲಿ ಈಗ ಬಹುದೊಡ್ಡದಾಗಿ ಒಂದಿಷ್ಟು ಚರ್ಚೆಗಳಾಗುವಂಥ ಲಕ್ಷಣಗಳಿದೆ.